ಈಗ ಟೈಮ್ 9 ಗಂಟೆ ಆಗೈತಿ. 8 ಗಂಟೆಗೆ ಮಲ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಹೇರ್ ವಾಶ್ ಮಾಡಿದ್ದೆ, ಡ್ರೈ ಆಗಿರಲಿಲ್ಲ. ಸೊ ಈಗ ಮತ್ತೆ ಹೇರ್ ಡ್ರೈಯರ್ಲಿ ಡ್ರೈ ಮಾಡಿಕೊಂಡೆ. ಮಲ್ಕೋಬೇಕು. ಬೆಳಗ್ಗೆ 3 ಗಂಟೆಗೆ ಎದ್ದು ರೆಡಿಯಾಗಿ 4:20ಕ್ಕೆ ಬನ್ನಿ ಬಿಡಬೇಕು. ಸೊ ಲೆಟ್ಸ್ ಸಿ ಹೌ ಇಟ್ ಈಸ್ ಗೋಯಿಂಗ್ ಟು ಬಿ. ಐ ಆಮ್ ಆಲ್ ಫ್ರೆಶ್. ಐ ಡೋಂಟ್ ಥಿಂಕ್ ಐ ವಿಲ್ ಗೆಟ್ ಸ್ಲೀಪ್ ನೌ. ಆ್ಯಕ್ಚುಲಿ ಬುಕ್ ತೊಗೊಳ್ಳೋಣ ಅಂತಿದ್ದೆ, ಬಟ್ ಬುಕ್ ಇಟ್ಕೊಳ್ಳಬೇಡ ಅಂತ ಯೋಚನೆ ಮಾಡುವಾಗ ಪೇಂಟಿಂಗ್ ಇಟ್ಕೊಳ್ಳೋಣ ಅಂತ ನೆನಪಾತೆ. ಸೊ ಪೇಂಟಿಂಗ್ ಇಟ್ಕೊಂಡೀನಿ. ನಾಳೆ 4 hours ಟ್ರೈನ್ ಒಳಗೆ ಒಂದು ಕಂಟಿನ್ಯೂಸ್ ಟ್ರೈನ್ ಐತಿ. ಸೊ ಅಲ್ಲಿ ಪೇಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಫಸ್ಟ್ ಕನೆಕ್ಷನ್ ಪ್ರಾಪರಾಗಿ ಸಿಕ್ತಂತಂದರೆ ಚಲೋ ಆಕೈತಿ. ಇಲ್ಲ ಅಂತಂದ್ರೆ ನಂದು 10,000 ರೂಪಾಯಿ ವೇಸ್ಟ್. ನೋಡೋಣ ನಾಳೆ ಏನಾಕೈತಿ. ಸೊ 4 ಗಂಟೆ 5 ನಿಮಿಷ ಐತಿ. ಒಂಚೂರು ಬಿಸಿನೀರು ಕುಡಿಯತ್ತೀನಿ. ಕಾಫಿ ಕುಡಿಯತ್ತಿಲ್ಲ. ಬೆಳಗ್ಗೆ ಖಾಲಿ ಹೊಟ್ಟೆಯೊಳಗೆ ಕಾಫಿ ಕುಡಿಯೋದು ಬೇಡ ಅಂಥೇಳಿ. ಈಗ 4:20ಕ್ಕೆ ಮನೆ ಬಿಡ್ತೀನಿ. ಆ್ಯಕ್ಚುಲಿ 4:28ಕ್ಕೆ ಒಂದು ಬಸ್ ತೋರ್ಸಾತೈತಿ. ಅದು ಐತೇಲೋ ಗೊತ್ತಿಲ್ಲ. ನೈಟ್ ಬಸ್ ಯೂಶ್ವಲಿ 1 ಅವರಿಗೆ ಬಂದಿರ್ತಾವೆ ಇಲ್ಲೇ. ಅದು ಸಿಕ್ತಂತಂದ್ರೆ 4:30ಕ್ಕೆ ನಾನು ಆಲ್ರೆಡಿ ಟ್ರೈನ್ ಸ್ಟೇಷನ್ ಒಳಗೆ ಇರ್ತೇನೆ. ಅಲ್ಲಿಂದ ನಂದು ಟ್ರೈನ್ 4:44 ಐತಿ. ಬರ್ಲಿನಿಗೆ ಹೋಗೋದಷ್ಟೊತ್ತಿಗೆ 6:50 ಆಕೈತಿ. ಸೊ 2.5 hours ಜರ್ನಿ ಐತಿ ಬರ್ಲಿನಿಗೆ. ಅಲ್ಲಿಂದ ಮತ್ತು 4 hours ಟ್ರೈನ್ ತೊಗೋಬೇಕು. ಇಟ್ಸ್ ಗೋಯಿಂಗ್ ಟು ಬಿ ಲಾಂಗ್. ಆ್ಯಕ್ಚುಲಿ ಇನ್ನೊಂದು ಕನೆಕ್ಷನ್ ನೋಡಿದೆ, ಡ್ರೆಸ್ಡನ್ ಹೋಗ್ಬೋದು. ಡ್ರೆಸ್ಡನಿಗೆ ನೋಡಿದೆ ಇನ್ನೂ 1 ತಾಸು ಬಿಟ್ಟು ಆರಾಮಾಗಿ ಹೋಗ್ಬೋದಿತ್ತು. ಆದರೆ ನಡಕ್ಕೆ 3 minutes ಅಷ್ಟೇ ಟ್ರಾನ್ಸ್ಫರ್ ಟೈಮ್ ಐತಿ. ಸೊ 3 minutes ಒಳಗೆ ಚೇಂಜ್ ಮಾಡಲಿಲ್ಲ ಅಂತಂದ್ರೆ ಪೂರ್ತಿ ಟ್ರಿಪ್ ಕ್ಯಾನ್ಸಲ್ ಆಕೈತೆ. ಸೊ ಅದಕ್ಕೆ ಈಗ ಇದನ್ನು ತೊಗೊಂಡು ಹೊಂಟೇನಿ. ಸೊ ಎಲ್ಲ ರೆಡಿ ಆಗೈತಿ. ದಿಸ್ ಇಸ್ ಹೌ ಐ ಆಮ್ ಲುಕಿಂಗ್. ಇದು ಆ್ಯಕ್ಚುಲಿ ಒಳಗೆ ಟಿ ಶರ್ಟ್ ಹಾಕ್ಕೊಂಡೀನಿ, ಮೇಲೆ ಹುಡಿ ಹಾಕೋತೀನಿ. ನಾಟ್ ಬ್ಯಾಡ್. ಬರೀ ಎಷ್ಟು 10 ಗಂಟೆ ಮಲ್ಕೊಂಡೆ, 2:50ಕ್ಕೆ ಎದ್ದೆ. ಬ್ಯಾಗ್ ಸ್ವಲ್ಪ ಹಾಕೈತಿ ಅಂದೆ. ಆಲ್ರೆಡಿ ಸ್ವಲ್ಪ ಉಬ್ಬೈತಿ. ನೋಡ್ಬೇಕು ಎಷ್ಟು ಬ್ಯಾಲೆನ್ಸ್ ಆಗ್ತೈತಿ ಅಂತ. ಬಾಟಲ್ ಅಂದರೆ ಗೊತ್ತಾಗೈತಿ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಫುಡ್ ಐತಿ. ಫುಡ್ ನಾಳೆ ಬರುವಾಗ ಖಾಲಿ ಆಕೈತಿ. ಸೊ ಡೆಡ್ ವೇಟ್ ಅನ್ನೋದು ಏನೂ ಇಟ್ಕೊಂಡಿಲ್ಲ. ಒಂದು ಬಟ್ಟೆ ಜಾಸ್ತಿ ಆಯ್ತು ಅನ್ಸಾತೈತಿ, ಲೈಕ್ ನೈಟ್ ವೇರ್. ಈಗ ಹಾಕ್ಕೊಂಡಿರೋದು ನಾನು ಹಾಕ್ಕೊಂಡು ಮಲ್ಕೋಬೋದಿತ್ತು, ಯಾಕಂದರೆ ಥರ್ಮಲ್ ಐತಿ. ಬಟ್ ಇಟ್ಸ್ ಓಕೆ. ಮತ್ತು ಎಷ್ಟು ಓಪನ್ ಮಾಡಿ ಮತ್ತು ಒಳ್ಳೆ ರೀಪ್ಯಾಕ್ ಮಾಡುವಷ್ಟು ಪೇಷನ್ಸ್ ಇಲ್ಲ ಈಗ. ಸೊ ಪಟ್ಟನ್ ಶೂ ಹಾಕ್ಕೊಂಡೆ ಹೊರಗೋಗೋಣ ಅಂತ. ದಿಸ್ ಈಸ್ ಹೌ ಐ ಆಮ್ ಲುಕಿಂಗ್. ಯಾರೂ ಇಲ್ಲ ಅಂದ್ಕೊಂಡೆ. ಈಗೊಬ್ಬರು ಅವ್ರದ್ದು ನಾಯಿ ಹಿಡ್ಕೊಂಡು ವಾಕಿಂಗ್ ಹೊಂಟಾರೆ. ಸೊ ಓಕೆ, ಜನ ಎದ್ದಾರೆ. ಸ್ನೋ ಆಗಿದ್ದು ಕರೆಯೈತಿ, ಬಟ್ ಅಲ್ಲಲ್ಲಿ ಹಿಂಗೆ ಉಳಿದೈತಿ. ಆದರೆ ಅಷ್ಟೇನು ಜರಿ ಆತಿಲ್ಲ ಕಾಲ. ಸೊ ನಡೀತೈತಿ. ಇಷ್ಟೊತ್ತು ತಂಡಿರಲಿಲ್ಲ. ಈಗ ಸಡನ್ನಾಗಿ ಕೋಲ್ಡ್ ಗಾಳಿ ಸ್ಟಾರ್ಟ್ ಆಯ್ತು. ಟ್ರೈನ್ ಸ್ಟಾಪಿಗೆ ಬಂದೆ. ಜನ ಅದಾರ. ಇಷ್ಟು ಬೆಳಗ್ಗೆ ಯಾರು ಇರ್ತಾರಿಲ್ಲ ಅಂದ್ಕೊಂಡೆ, ಬಟ್ ಅದಾರ. ಸೊ ಈಗ ಬರ್ಲಿನ್ ಹೋಗ್ಬೇಕಂದ್ರೆ 3 ಕನೆಕ್ಷನ್ ತೊಗೋಬೇಕು. ಟೈಮ್ ಕಾಣಿಸತೈತಿ ಅನ್ನಿಸ್ತೈತಿ 4:44. ಲಾಸ್ಟ್ ಕನೆಕ್ಷನ್ ತೊಗೋಬೇಕು. ಒಂದು ಟ್ರೈನ್ ಇತ್ತು, ಬಟ್ ಅದು ಮಿಸ್ ಆಯ್ತು. ನೆಕ್ಸ್ಟ್ 29 ಐತಿ, 6:29. ಇದು ಲಾಸ್ಟ್ ಕನೆಕ್ಷನಿಗೆ ಬರ್ಲಿನಿಗೆ ಬರೀ. ಅದಾದಮೇಲೆ ಒಂದು ಟ್ರೈನ್. ಈಗ ಸ್ವಲ್ಪ ಏನಾದ್ರು ತಿಂತೀನಿ, ಹೊಟ್ಟೆ ಸಾತೈತಿ. ಈಗ ತಣ್ಣನೂ ಜಾಸ್ತಿ ಐತಿ. ಬೆಳಗ್ಗೆ ಅಷ್ಟಿರಲಿಲ್ಲ, ಈಗ ಮತ್ತೆ ಜಾಸ್ತಿ ಆಗೈತಿ. ಅದಕ್ಕೆ ನಂದು ಮೂಗ್ಸಲ್ಲಿ ಕೆಂಪಾಗೈತಿ. ಬಟ್ ಐ ಆಮ್ ಸೂಪರ್ ಹಂಗ್ರಿ. ಐ ವಾಂಟ್ ಟು ಈಟ್ ಸಮಥಿಂಗ್. ಬುಕ್ ಇಟ್ಕೊಂಡೇನೆ ಅಂದ್ಕೊಂಡೆ, ಬಟ್ ಬುಕ್ ಇಟ್ಕೊಂಡಿಲ್ಲ, ಮರ್ತೆ ಬುಕ್. ಈಗ 4 ತಾಸು ಪೇಂಟಿಂಗ್ ತಂದೇನಿ. ಓಕೆ, ಪೇಂಟಿಂಗ್ ಮಾಡ್ಬೋದು.
ಬಟ್ ಎಷ್ಟೊತ್ತಂತ ಮೊಬೈಲ್ ಹಿಡಿಬೇಕು, ಪಿಕ್ಚರ್ ಹಾಕಿದೆ, ಎಡಿಟಿಂಗ್ ಎಲ್ಲ ಮಾಡಿದೆ ಆಲ್ರೆಡಿ. ಈಗ ಮಾಡತ್ತಿರೋ ವೀಡಿಯೋಸ ಎಡಿಟ್ ಮಾಡ್ಕೊಂಡು ಹೋಗ್ಬೇಕಷ್ಟ. ಐ ಡಿಂಟ್ ಎಕ್ಸ್ಪೆಕ್ಟ್, ಐ ಫಾರ್ಗಾಟ್. ಆ್ಯಕ್ಚುಲಿ ರಾತ್ರಿನೇ ಇಟ್ಕೊಳ್ಳೋಣ ಅಂದೆ, ಆಮೇಲೆ ಬ್ಯಾಗ್ ಸ್ವಲ್ಪ ಫುಲ್ ಆಗಿತ್ತು, ಬೆಳಗ್ಗೆ ಇಟ್ಕೊಳ್ಳೋಣ ಅಂತೆ ಮರ್ತೆ. ಅರ್ಧ ತಾಸು ಜಲ್ದಿ ಬಂದೇನಿ. ಐಸಿ ಬರೋಕ್ಕಿನ್ನೂ ಅರ್ಧ ತಾಸು. ಆ್ಯಂಡ್ ಇಟ್ ಈಸ್ ಕೋಲ್ಡ್. ಫುಲ್ ಕಂಪಾರ್ಟ್ಮೆಂಟ್ ಖಾಲಿ ಐತಿ ಸದ್ಯಕ್ಕೆ. ಫುಲ್ ಟ್ರೈನ್ ಚೆಕ್ ಮಾಡಿದೆ, ಎಲ್ಲ ಕಡೆ ಒಂದು ಇಲ್ಲ ಇಬ್ಬರು ಕುಂತಾರೆ, ಬಟ್ ಈಗ ಸಿಗ್ತಿದೆ ಒಂದು ಫುಲ್. ಸೊ ಪಟ್ಟಂತ ರಿಸರ್ವ್ ಮಾಡ್ತೀನಿ ನನ್ನ ಟಿಕೆಟ್ ಒಳಗೆ, ಸೊ ದ್ಯಾಟ್ ನೋ ಒನ್ ಕಮ್ಸ್ ಹಿಯರ್. ಮಿರರು ಇತ್ತಲ್ಲಿ. ಫಸ್ಟ್ ಟೈಮ್ ಇಂಥ ಟ್ರೈನ್ ಒಳಗೆ ಹತ್ತೀನಿ, ಚಲೋ ಅನ್ಸಲ್ಲ. ಬ್ರೇಕ್ಫಾಸ್ಟ್ ಮಾಡೋಣ. ಈ ಪ್ಲೇಸಿಗೆ ಹೋಗ್ಬೇಕಂತ ಇತ್ತು ನನಗೆ ನೆಕ್ಸ್ಟ್ ಟೈಮು. ಅಲ್ಲಿ ಬ್ರಿಡ್ಜ್ ಏನು ಕಾಣತ್ತಲ್ಲ, ದಿಸ್ ವಿಡಿಯೋ ಅರ್ಧ ದಾರಿಗೆ ಬಂದು ಏನು ಅರ್ಧ ದಾರಿಗೆ ಸನ್ಲೈಟಿಗೆ ಫುಲ್ ರೆಡ್ ಆಗತ್ತೈತಿ ಸ್ಕಿನ್ನ. ಸೊ ಈಗ ಬಾರ್ಡರ್ ಕ್ರಾಸ್ ಆಗ್ತದೆ, ಜರ್ಮನಿ ಕ್ರಾಸ್ ಮಾಡಿದೆ. ಇಲ್ಲೇ ಚೆಕಿಂಗಿಗೆ ಬಂದರೆ ಫಸ್ಟ್ ಆ್ಯಕ್ಚುಲಿ ಚೆಕ್ ಮಾಡಲಿಲ್ಲ ಅವರು, ಹಂಗೆ ಹೊಂಟಿದ್ರು. ನಾನು ಜಸ್ಟ್ ಹಿಂಗೆ ನೋಡಿ ಸ್ಮೈಲ್ ಮಾಡಿದೆ. ಸ್ಮೈಲ್ ಮಾಡಿದ್ದಕ್ಕೆ ಮತ್ತು ನಿಂದು ಐ ಡಿ ಕಾರ್ಡ್ ಇದನ್ನು ತೋರಿಸಂತಂದರೆ ಪಾಸ್ಪೋರ್ಟ್ ಮತ್ತು ನಂದು ವೀಸಾ ತೋರಿಸಿದೆ. ಆಮೇಲೆ ನನ್ನ ನೋಡಿ ಆದಮೇಲೆ ಮತ್ತು ಹಿಂದಿಂದ ಏನು ಬಂದಿದ್ರೆ ಮತ್ತು ಹೊಳ್ಳೆ ಹೋಗಿ ಬೇರೆ ಟ್ರಾವೆಲರಿಗೆ ಚೆಕ್ ಮಾಡಿದ್ರು. ಐ ಡೋಂಟ್ ನೋ, ಫೋಟೋ ತೊಗೊಂಡ್ರು ಪಾಸ್ಪೋರ್ಟದ್ದು ಮತ್ತು ವೀಸಾದ. ಮೋಸ್ಟ್ಲಿ ಚೆಕಿಂಗ್ ಹಂಗೆ ಆಗ್ತಿತ್ತು ಅನ್ನಿಸ್ತೈತೆ ಟ್ರೈನ್ ಒಳಗೆ, ನನಗೆ ಯಾವಾಗೂ ಆಗಿಲ್ಲ, ಟೈಮ್ ಆಗಿದ್ದೆ. ಸೊ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಆದರೂ ಒಂಥರ ಅನ್ನಿಸ್ತೆ. ಬೇರೆದವ್ರಿಗೆ ನೋಡಿಲ್ಲ ಅಂದ್ರೆ ನಂದು ಬಾಜು ಕಂಪಾರ್ಟ್ಮೆಂಟ್ನವ್ರು ಮೋಸ್ಟ್ಲಿ ಲೋಕಲ್ಸ್ ಅನ್ನಿಸ್ತಾರೆ, ಜರ್ಮನಿದವ್ರು. ಅವ್ರಿಗೆ ನೋಡಲಿಲ್ಲ, ನನಗೆ ನೋಡಿದ್ರೆ. ಸೊ ಲುಕ್ಸ್ ಮೇಲೆ ಚೇಂಜ್ ಆತ ಅನ್ನಿಸ್ತೆ. ಬಟ್ ಓಕೆ, ನನ್ನ ಕಡೆ ಎಲ್ಲ ಡಾಕ್ಯುಮೆಂಟ್ಸ್ ಅದಾವೆ, ನಾನು ಯಾಕೆ ಹೆದರ್ಬೇಕು, ಹೌದಿಲ್ಲ. ಈಗಲೇ ವೇಟ್ ಮಾಡತ್ತೈತಿ ಈ ಸ್ಟಾಪ್ ಒಳಗೆ. ಐ ಡೋಂಟ್ ನೋ ವೈ. ಇಷ್ಟೊತ್ತು ವ್ಯೂ ಚೆಂದಿತ್ತು, ನೋಡ್ಕೊಂತ ತಿನ್ಕೊತ ಬಂದೆ. ಕೇಕ್ ತಿಂದೆ ಒಂದು, ಇನ್ನೂ ಹೊಟ್ಟೆ ಸಾದೈತಿ, ಯಾಕಂತ ಗೊತ್ತಿಲ್ಲ. ಆಲ್ರೆಡಿ ಒಂದು ಸ್ಯಾಂಡ್ವಿಚ್ ತಿಂದೇನಿ, ಈ ಕೇಕ್ ತಿಂದೆ, ಬ್ಲೂಬೆರೀಸ್ ತಿಂದೆ. ಸುಮ್ಮನೆ ಕುಂತೀನಿ. ಮತ್ತು ಪೇಂಟಿಂಗ್ ಮಾಡಿದ್ರೆ ಪೇಂಟಿಂಗ್ ಮಾಡಿ ಈಗ ಸುಮ್ಮನೆ ಕುಂತೀನಿ. ನೆಕ್ಸ್ಟ್ ಶಾಪಿಗೆ ಮೋಸ್ಟ್ಲಿ ಈ ಕಂಪಾರ್ಟ್ಮೆಂಟ್ ಒಳಗೆ ಇನ್ನೊಬ್ರು ಯಾರೋ ಬರ್ತಾರೆ. ಸೊ ಅಷ್ಟೊತ್ತಿಗೆ ಚಾರ್ಜ್ ಹಾಕಿ ಮುಗಿಸ್ಬಿಡೋಣ ಅಂತೇಳಿ ಚಾರ್ಜ್ ಹಾಕೀನಿ. ಸೊ ಇನ್ನೂ ಮಟ್ಟ ಎಲ್ಲ ಹೊಂಟೇನೆ ಅಂತಿನ್ನೂ ಹೇಳಿಲ್ಲ. ಸಿಟಿ ಬಂದಮೇಲೆ ಹೇಳ್ತೀನಿ ಎಲ್ಲ ದಿನ. ಬಂದಾತ ಟಿಕೆಟ್ ತೊಗೊಂಡೆ, 24 hours ಟಿಕೆಟ್. ಈಗ ನೀರು ತೊಗೋಬೇಕು ಕುಡಿಯೋಕೆ. ನೋಡೋಣ ಎಲ್ಲಿ ಸಿಗ್ತಾವೆ.
ಸದ್ಯಕ್ಕೆ ಏನೂ ಪ್ಲ್ಯಾನ್ ಇಲ್ಲ ಎಲ್ಲಿ ಹೋಗ್ಬೇಕೇನಂತ ಹೇಳಿ. ಜಸ್ಟ್ ಎಲ್ಲೆಲ್ಲಿ ಚಲೋ ಕಾಣಿಸ್ತೈತೆ ಅಲ್ಲಿ ಹೊಂಟೇನಿ. ಆ್ಯಕ್ಚುಲಿ ಡ್ಯಾನ್ಸಿಂಗ್ ಬಿಲ್ಡಿಂಗ್ ನೋಡೋದಿತ್ತು, ಡ್ಯಾನ್ಸಿಂಗ್ ಹೌಸ್. ಬಟ್ ಈ ಸ್ಟ್ರೀಟ್ ಚಲೋ ಐತೆ ಅಂತ ಹೇಳಿ ಇಲ್ಲಿ ಬಂದೆ. ಅಲ್ಲಿ ಟ್ರಾಮ್ ಕಾಣತೈತಿ. ಸೊ ಯಾವ್ದಾದ್ರು ಒಂದು ಟ್ರಾಮ್ ಹತ್ತಿ ಫಸ್ಟ್ ಸುತ್ತೀನಿ. ಆಮೇಲೆ ಸುಸ್ತಾದ್ಮೇಲೆ ಊಟ ಮಾಡ್ತೀನಿ. ಆಮೇಲೆ ರೂಮ್ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಬಂದಮೇಲೆ, ಯಾಕಂದ್ರೆ ಮೊದಲು ಬ್ಯಾಗ್ ಇಡ್ಬೇಕು ನಾನು. ಹಂಗೆ ನೋಡ್ಕೊಂಡು ಬಂದರೆ ಸ್ಟ್ರೀಟ್ ಒಳಗೆ ಇದು ನಡಕ್ಕೆ ಕಾಣಿಸ್ತದೆ. ಈ ಸ್ಟ್ರೀಟಿಂದ ಹಿಂದೆ ಏನೈತಲ್ಲ ಆ ಸ್ಟ್ರೀಟಿಂದ ಹಿಂಗೆ ಬಂದೆ, ಸುಮ್ಮನೆ ಬಂದೆ. ಆಮೇಲೆ ನೋಡಿದೆ ಎಲ್ಲರೂ ಇಲ್ಲಿ ಹಿಂಗೆ ನೋಡಾತಾರ ಅಂಥೇಳಿ. ಎಷ್ಟು ಚಂದ ಇರ್ಬೇಕಿದೆ. ವರ್ಷ ಎದಕ್ಕೆ ಬಂದಿಲ್ಲ ಅಂತ ಅರ್ಥ ಆಗೋಲ್ಲ ನನಗೆ ಇಲ್ಲಿಗೆ.